ಇವತ್ತು ನನ್ನನ್ನು ಕೈಯಲ್ಲಿ ಕರೆದು ಈ ಒಂದು ಮನೆಯನ್ನು ಉದ್ಘಾಟನೆ ಮಾಡಿಕೊಡಿ ಅಂತ ರಾಘಣ್ಣ ಅವರು ಕೇಳ್ತಾನೆ. ಆಯಿತು ಅಂತ ಸಂತೋಷದಿಂದ ಒಪ್ಪಿ ಬರ್ತೇನೆ. ಬಟ್ ಬಂದ ಮೇಲೆ ನನಗೆ ಮೀರಿದ ಕೆಲಸವನ್ನು ನನಗೆ ಕೊಡ್ತಾರೆ. ದೊಡ್ಡದಾದ ಒಂದು ಭವನವನ್ನು ಕಟ್ಟಿದ್ದಾರೆ. ಅದಕ್ಕೆ ಅವರೇ ಹೇಳಿದ್ದಾರೆ ಕನಸಿನ ಮನೆ ಅಂತ. ಆ ಒಂದು ಶ್ರಮ ಎಷ್ಟಿದೆ ಅಂತ ಅರ್ಥ ಆಗತ್ತೆ. ಅಂತಹ ಒಂದು ದಿವ್ಯವಾದ ಸುಂದರವಾದ ಮನೆಗಳ ಸಮೂಹವನ್ನು ಉದ್ಘಾಟನೆ ಮಾಡಿಸಿದರು. ಅದಲ್ಲದೆ ಆರಂಭದಲ್ಲಿ ರಾಮನವಮಿ ದಿವಸ ಶ್ರೀರಾಮಚಂದ್ರರ ದಿವ್ಯ ದರ್ಶನ ಮಾಡಿಸಿ ಪ್ರಸಾದವನ್ನು ನೀಡಿದರು. ಇಲ್ಲ ಹೇಳೋದಿಷ್ಟೇ, ಅತೀ ಮಾತಾಡ್ಲಿಕ್ಕೆ ನನಗೆ ಬರೋದಿಲ್ಲ. ಪಕ್ಕದಲ್ಲಿ ವಿದ್ವತ್ತಾದವರು, ವಿದ್ವಾನ್ ಮನೆಗಳು, ವಾಗ್ಮಿಗಳೆಲ್ಲ ಇದ್ದಾರೆ. ಎರಡೇ ಮಾತು ಹೇಳ್ತೇನೆ. ಒಂದು ವ್ಯಕ್ತಿ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕಾದ್ರೆ ಆರಂಭದಲ್ಲಿ ಒಂದು ಯೋಗ ಅಂತ ಬೇಕು. ಯೋಗ ಯಾವಾಗ ಬರುತ್ತೋ ನಮಗೆ ಗೊತ್ತಿರೋದಿಲ್ಲ. ಇನ್ನೊಂದು ಛಲ ಹುಟ್ಟಬೇಕು. ಆ ಛಲದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ರಾಘಣ್ಣ ದಂಪತಿಗಳು ಆರಂಭದಿಂದಲೂ ಛಲವಾದಿಗಳೇ. ಆ ಛಲ ಹೇಗೆ ಹುಟ್ಟಿತು? ಇದು ಫಸ್ಟು ಆರಂಭದ ಕೆಲವು ಕಷ್ಟದ ದಿನಗಳು, ಬಡತನದ ದಿನಗಳು ಆರಂಭವಾಗಿತ್ತು ಇವರ ಹಿರಿಯವರದು. ಬಡತನ ಅಂತ ನಿಮಗೆ ಅರ್ಥ ಆಗತ್ತೆ. ನಾವು ಎಷ್ಟು ಬಡತನವಾಗಿರ್ತೇವೋ ನಮ್ಮನ್ನು ಅಷ್ಟೇ ಕೆಳಮಟ್ಟದಲ್ಲಿ ನೋಡುವವರೇ ಇರ್ತಾರೆ, ನಿಂದನೆ ಮಾಡುವವರೇ ಇರ್ತಾರೆ. ನಾವೇನು ಕೆಲಸ ಮಾಡಿದ್ರು ಅದು ಸರಿ ಇಲ್ಲ ಅಂತ ಹೇಳುವವರೇ ಇರ್ತಾರೆ. ಅದೇ ಸಂಪತ್ಪರಿತರಾಗಿದ್ದವರು ಏನೇ ಮಾಡಿದ್ರು ತಪ್ಪಲ್ಲ ಅಂತನೂ ಜಗತ್ ಜಾಹೀರಾಗಿದೆ. ಅದೇ ರೀತಿ ಆ ಕಷ್ಟದಲ್ಲಿ, ನಿಂದನೆಯಲ್ಲಿ ಅಥವಾ ಮಾನಸಿಕ ವ್ಯಥೆಯಲ್ಲಿ ಇರ್ತಕ್ಕಂತಹ ಅವರ ಹಿರಿಯವರಿಗೆ ಒಂದು ಛಲ, ನಾನೊಂದು ಒಳ್ಳೆ ಸ್ಥಿತಿಗೆ ಬರಬೇಕು, ಶ್ರಮ ಪಡಬೇಕು, 10 ಜನರ ಹಾಗೆ ನಾನು ಒಂದು ಚಂದ ಊರಲ್ಲಿ ವ್ಯಕ್ತಿಯಾಗಿ ಬಾಳಬೇಕು ಅನ್ನುವ ಛಲ ಹುಟ್ಟುತ್ತೆ. ಆ ಛಲ ಹುಟ್ಟಿದ್ದೇ ಆ ರಾಘಣ್ಣ ಇವತ್ತು ಈ ಮಟ್ಟಕ್ಕೆ ಬೆಳೆದರು. ಇದಕ್ಕೆ ಕಾರಣ ಏನು? ಛಲ. ಛಲ ಅಂತ ಹೇಳಿದರೆ ಇನ್ನೊಂದು ಲಕ್ಷಣವೇ ಅದು. ಈ ಚಿನ್ನವನ್ನು ಶುದ್ಧ ಮಾಡುವ ಬೆಂಕಿ. ಹೌದು, ಚಿನ್ನವನ್ನು ಶುದ್ಧ ಮಾಡಲಿಕ್ಕೂ ಬೇಕು, ಚಿನ್ನವನ್ನು ಬಗ್ಗಿಸ್ಲಿಕ್ಕೂ ಬೇಕು. ಅದೇ ಆ ಛಲ ಅಥವಾ ಅಗ್ನಿ ರೂಪದಲ್ಲಿರ್ತಕ್ಕಂತಹ. ಅವರಿಗೆ ನಾಗ ಚೆನ್ನಾಗಿ ಒಲ್ದಿದ್ದಾನೆ, ನಾಗಲಕ್ಷ್ಮಿ ಅಂತ ಒಂದು ಹೆಸರಿಟ್ಟು ಹಾಲನ್ನು ಉದ್ಘಾಟನೆ ಮಾಡಿದರು. ಅದರ ಮೇಲೆ ಎಲ್ಲ ಕಡೆಗೂ ನಮ್ಮ ರಾಘಣ್ಣ ಅಂತ ಗೊತ್ತಿಲ್ಲದಿದ್ದವರು ಯಾರೂ ಇಲ್ಲ. ಆ ಮಟ್ಟಕ್ಕೆ ಬೆಳೆದರು. ಇದರ ಮಧ್ಯೆ ಅವರಿಗೆ ಯಾರ್ಯಾರು ಆತ್ಮೀಯರು ಅಂತ ಕೇಳಿದರೆ, ಆರಂಭದಲ್ಲಿ ಅವರು ವೇದ ಓದಿದವರು. ವೇದ ಓದಿದ ಎಲ್ಲ ಪುರೋಹಿತ ವರ್ಗದವರು ಅವರಿಗೆ ಅತಿ ಆತ್ಮೀಯರೇ. ಆಮೇಲೆ ಸಾಮಾಜಿಕವಾಗಿ ಎಲ್ಲ ಕಡೆಗೂ ಇದ್ರವರು. ರಾಜಕೀಯವಾಗಿದ್ದರು, ಆದರೆ ಪಕ್ಷಕ್ಕಲ್ಲ, ಕೇವಲ ಜನಸೇವೆ ಮಾಡುವಲ್ಲಿ ಮಾತ್ರ. ಅಂತಹ ರೀತಿ ಜನಸೇವೆ ಮಾಡಲಿಕ್ಕೆ ಹೋದರೆ ಎಲ್ಲ ಪಕ್ಷದವರು ಹತ್ತಿರ ಇರ್ತಾರೆ. ಆ ರೀತಿ ಅವರು ಜನಕ್ಕೆ ಸೇವೆಯನ್ನು ಹಿಂದಿನಿಂದ ಮಾಡ್ತಾ ಬಂದರು. ಗ್ರಾಮದಲ್ಲಿ ಇಲೆಕ್ಷನ್ನಿಗೆ ನಿಂತು ಇಬ್ಬರೂ ಕೂಡ ಗೆಲ್ತಾರೆ, ಆಳ್ವಿಕೆ ನಡೆಸ್ತಾರೆ, ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದು ಅವರ 2ನೇ ಹಂತದ ಅಭಿವೃದ್ಧಿ ಇರಬಹುದು. ನಂತರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹವಾಸಗಳಿರುತ್ತೆ, ಛಲ ಮತ್ತು ಇರುತ್ತೆ. ಮಾನಸಿಕವಾಗಿ ಎಷ್ಟು ನೊಂದಿದಾರೋ ನಮಗೆ ಅರ್ಥ ಆಗೋದಿಲ್ಲ. ಅದು ಪ್ರತಿಯೊಬ್ಬರಿಗೂ ಗೊತ್ತಾಗೋದು ಅವರು ಒಬ್ಬರೇ ಇದ್ದಾಗ, ಅತಿಯಾದ ಕಷ್ಟ ಬಂದಾಗ. ಆ ಸಂದರ್ಭದಲ್ಲಿ ಒಂದು ರೀತಿ ನನಗೇನು ಬೇಡ ಅನ್ನುವ ಮನಸ್ಸಿದ್ರೆ, ಇನ್ನೊಂದು ರೀತಿಯಲ್ಲಿ ಆ ಹಿಂದಿನ ಛಲದ ಗುಣ ಹೀಗಿರಬಾರದು, ಬೆಳಿಬೇಕು ಎನ್ನುವ ಛಲವನ್ನು ಮತ್ತೆ ಹುಟ್ಟಿಸ್ತಾರೆ, ಮತ್ತೆ ಅಭಿವೃದ್ಧಿಯತ್ತ ನಡೀತಾರೆ. ಎಲ್ಲ ಸಂಘ ಸಂಸ್ಥೆಯಲ್ಲಿಯೂ ಅವರಿಬ್ಬರ ಪಾತ್ರ ತುಂಬ ರೀತಿಯಲ್ಲಿರುತ್ತೆ. ನಾನು ಓದಲ್ಲೆಲ್ಲ ನೋಡ್ತಾ ಇದ್ದೇನೆ. ಹಾಗೆ ಭಜನೆ ಮಾಡುವ ಕಾರ್ಯಕ್ರಮದಲ್ಲೂ ಅವರ ಮನೆಯವರನ್ನು ನಾನು ನೋಡಿದ್ದೇನೆ. ಭಜನೆಯನ್ನ ಅತೀ ಪ್ರೀತಿಯಿಂದ ಆಲಿಸುವವನು ರಾಮದೇವರು. ಆ ರಾಮದೇವರ ಸೇವೆ ಮಾಡಬೇಕೆನ್ನುವಂತಹ ಹಂಬಲ ಎಷ್ಟೋ ವರ್ಷದ ಮೊದಲೇ ನಮ್ಮ ರಾಘವೇಂದ್ರ ಅಡಿಗ ಅವರಿಗಿರುತ್ತೆ. ಆ ಹಂಬಲ ಇದ್ದ ಮಾತ್ರವನ್ನ
ನಾವೆಲ್ಲ ಏನು ಅಂತ ತಿಳಿದರೂ ಕೂಡ ಆ ದೇವರಿಗೆ ಅದು ಗೊತ್ತಿರುತ್ತೆ, ಇವನ ಕೈಯಲ್ಲಿ ನಾನು ಎಲ್ಲಿ ಸೇವೆ ತಗೊಳ್ಬೇಕು, ಹೇಗೆ ಮಾಡಿಸ್ಕೊಳ್ಬೇಕೆನ್ನುವಂತಹ ಇಚ್ಛೆ ಭಗವಂತನಿಗಿರುತ್ತೆ. ಎಷ್ಟೋ ವರ್ಷದ ಆ ಒಂದು ಇಚ್ಛೆ ಇವತ್ತು ರಾಮನವಮಿಯಾಗಿ ಆ ಶ್ರೀರಾಮ ದೇವರು ನಮ್ಮ ರಾಘಣ್ಣನಯ ಮನೆಯ ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಇದು ತುಂಬ ಖುಷಿಯಾಗತ್ತೆ ಶ್ರೀರಾಮರನ್ನು ನೋಡುವಾಗ. ಅವರ ಭಜನೆಯ ಫಲವಾಗಿ ಆ ದೇವರು ಇವತ್ತು ಇಲ್ಲಿ ಬಂದು ನೆಲೆಸಿದ್ದಾರೆ. ಇದರ ಪುಣ್ಯ ಏನು ಕೇಳಿ, ನಮ್ಮೆಲ್ಲರಿಗೂ ಶ್ರೀರಾಮ ಜನ್ಮಸ್ಥಳವಾದ ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡುವ ಭಾಗ್ಯ ಇಲ್ಲದೇ ಇದ್ದರೂ ಇಷ್ಟು ಪಕ್ಕದಲ್ಲಿ ಇಷ್ಟು ದೊಡ್ಡ ರಾಮ ವಿಗ್ರಹವನ್ನು ನೋಡುವ ಭಾಗ್ಯವನ್ನು ತಂದು ಒದಗಿಸಿದ ಆ ದಂಪತಿಗಳಿಗೆ ಶ್ರೀರಾಮದೇವರು ಅನುಗ್ರಹಿಸಿ ಇನ್ನೂ ಹೆಚ್ಚಿನ ಧಾರ್ಮಿಕ ಕೆಲಸಗಳು ಅವರಿಂದ ನಡೆಯಬೇಕಾಗಿದೆ. ಆವಾಗಲೇ ಒಬ್ಬರು ಹೇಳಿದರು, ಈವಾಗಲೇ ಅವರು 120 ಮನೆಯನ್ನು ಬೇರೆ ಬೇರೆ ಕಡೆಯಲ್ಲಿ ವಾಸಕ್ಕಾಗಿ ಕೊಟ್ಟಿದ್ದಾರೆ ಅಂತ. ಇವತ್ತೊಂದು ಮನೆಯ ಉದ್ಘಾಟನೆ ಕೂಡ ಆಗತ್ತೆ. ಇದರ ಹಿನ್ನೆಲೆಯ ಶ್ರಮ ಎಷ್ಟಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಇವತ್ತು ಮಾತ್ರ ಗೊತ್ತಾಗೋದು ನೋಡಿದಾಗ. ಸಾಮಾನ್ಯ ಈ ಕಾಲದ ಲಕ್ಷಣ ಹೇಗಿದೆ ಅಂದರೆ, ರಾಘಣ್ಣನ್ ನೋಡಿ ಈ ಪರಿಸರ ನೋಡಿದರೆ ಅವರಿಗೇನು ಕಡಿಮೆ, ಬೇಕಾದಷ್ಟು ದುಡ್ಡಿದೆ ಅಂತ ಕೆಲವರು ಅಭಿಪ್ರಾಯ ಪಡಬಹುದು. ದುಡ್ಡು ಮಹತ್ವ ಅಲ್ಲ, ಅದರ ಹಿಂದಿನ ಶ್ರಮ ಎಷ್ಟಿದೆ. ಆರಂಭದಲ್ಲಿ ಆ ಭೂಮಿ ಏನಾಗಿತ್ತೋ ಗೊತ್ತಿಲ್ಲ, ಎಷ್ಟು ಹೊಂಡವಾಗಿತ್ತೋ ಗೊತ್ತಿಲ್ಲ. ಅದನ್ನು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಸಮತಟ್ಟಾಗಿ ಮಾಡಿ ಎಷ್ಟೆಷ್ಟೋ ಜನರ ಅನುಭವದೊಂದಿಗೆ ದೊಡ್ಡ ಆಲಯವನ್ನು ಮಾಡಿ ಇಟ್ರು. ಆವಾಗಲೇ ಜನ 6 ಮನೆಗಳನ್ನು ಬುಕ್ ಮಾಡಿದರು. ಆದರೆ ಇವತ್ತಿನ ಈ ವಾತಾವರಣ ನೋಡಿದರೆ 6 ಮನೆ ಬುಕ್ ಆಗೋದಲ್ಲ. ರಾಘಣ್ಣನ ಹತ್ರ ಪ್ರತಿಯೊಬ್ಬರು ಲೀಸ್ಟ್ ಕೊಟ್ಟು ನನಗೊಂದು ಮನೆ ಬೇಕು ಅಂತ ಕೇಳಬೇಕು. ಇವರು ಕಟ್ಟಿದ ಮನೆಗಳು ಇಲ್ಲಿ ಖಾಲಿ ಆಯಿತು, ನಾನು ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ತೇನೆ ಅಂತ ರಾಘಣ್ಣ ಹೇಳಬೇಕು. ಆ ಮಟ್ಟದಲ್ಲಿ ಆ ದೇವರು ಅವರನ್ನು ನಡೆಸಬೇಕು. ಹಾಗೆಯೇ ಅವರಿಗೆ ಅಮೂಲ್ಯವಾಗಿ ಸಿಕ್ಕಿರುವ ರತ್ನ ಪವಿತ್ರವಾದ ಪವಿತ್ರ. ಅವರ ಕೈ ಹಿಡಿದ ಮೇಲೆ ನಮ್ಮ ರಾಘಣ್ಣ ತುಂಬ ಒಂದು ಎತ್ತರಕ್ಕೆ ಬೆಳೀತಾರೆ. ಅವರು ಕೂಡ ಸಾಮಾನ್ಯದವರಲ್ಲ, ಸಾಧನೆ ಹಾದಿಯಲ್ಲಿ ತುಂಬ ಎತ್ತರಕ್ಕೆ ಬೆಳೆದವರು. ಅದೇ ರೀತಿ ಆ ದಂಪತಿಗಳು ಇನ್ನೂ ಕೂಡ ತುಂಬ ಎತ್ತರಕ್ಕೆ ಬೆಳಿಬೇಕು. ಫಸ್ಟ್ ಅವರಿಟ್ಟ ಹೆಸರೇ ನಾಗ ಅಂತ. ಆ ಉದ್ದೇಶಕ್ಕಾಗಿ ನನ್ನನ್ನು ಆರಿಸ್ಕೊಂಡ್ರೇನೋ, ಆ ನಾಗದೇವರ ಪ್ರಸಾದವನ್ನು ಮಾತ್ರ ನಾನು ಇವತ್ತು ತಂದಿದ್ದೇನೆ. ಅವರಿಗೆ ಅದನ್ನು ಕೊಟ್ಟು ಹರಿಸ್ತೇನೆ. ಅವರು ಇನ್ನೂ ಎತ್ತರಕ್ಕೆ ಬರಿಬೇಕು ಎನ್ನುವ ಆಸೆಯನ್ನು ತೋರಿಸ್ತೇನೆ. ಹಾಗೆಯೇ ಅವರಿಂದ ಲೋಕ ಕಲ್ಯಾಣಾರ್ಥವಾಗಿ ಎಷ್ಟೋ ಕೆಲಸಗಳು ಇನ್ನೂ ನಡಿಬೇಕಾಗಿದ್ದಿದೆ. ಈ ವಾತಾವರಣವನ್ನು ನೋಡಿದರೆ ನಮ್ಮ ಜಗದ್ಗುರುಗಳು ಇವತ್ತಲ್ಲ ನಾಳೆಯ ದಿವಸ ಈ ಸ್ಥಳಕ್ಕೆ ಬಂದು ಅವರನ್ನು ಆಶೀರ್ವಾದ ಮಾಡುವಂತಹ ಭಾಗ್ಯವೇ ಅವರಿಗಿದೆ ಅನ್ಸುತ್ತೆ. ಅದೇ ರೀತಿ ಧರ್ಮ ಸತ್ಯ ಅದೆರಡೂ ಅವರ ಹತ್ರ ಇದೆ. ಅದೇ ಕಲ್ಪವೃಕ್ಷವು ಕಾಮಧೇನು ಆಗಿ ಎಷ್ಟೋ ಜನಿನ ಕೈಯಲ್ಲಿ ನಾವು ಈ ಪ್ರಶ್ನೆ ಹೇಳುವ ಸಂದರ್ಭದಲ್ಲಿ ಯಾರ್ಯಾರನ್ನೋ ಕಷ್ಟದವರಿದ್ದನ್ನು ಮಾತಾಡಿಸಿದರೆ ಅವರೆಲ್ಲರ ಬಾಯಲ್ಲಿ ಬಂದದ್ದು ಅಂದೆ, ನಾನು ಬಿದ್ಕಲ್ಕಟ್ಟೆಗೆ ಹೋದೆ, ನಮ್ಮ ರಾಘಣ್ಣವರು ನಮಗೆ ತುಂಬ ಹೆಲ್ಪ್ ಮಾಡಿದರು ಅಂತ. ಆ ಒಂದು ಸಹಾಯದ ಗುಣ ಏನಿದೆ ಅದು ಇನ್ನೂ ಬೆಳೀಲಿ, ಅದಕ್ಕೆ ಬೇಕಾದ ಸಂಪತ್ತು ಒದಗಿ ಬರಲಿ. ಅದೇ ರೀತಿ ರಾಷ್ಟ್ರದಲ್ಲೇ ಉನ್ನತವಾದ ಸ್ಥಾನಮಾನವು, ಮನೆಯಲ್ಲಿ ಸೌಭಾಗ್ಯಯುತವಾಗಿ ನೆಮ್ಮದಿಯ ಜೀವನವು ಅವರಿಗೆ ಸಿಗಲಂತ ನನ್ನ ಆರಾಧ್ಯ ದೇವರನ್ನು ಪ್ರಾರ್ಥಿಸುತ್ತಾ ನಾಗದೇವರ ಪ್ರಸಾದವನ್ನು ಅವರಿಗೆ ನೀಡಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಗುರುಗಳೇ, ತಮ್ಮ ಆಶೀರ್ವಾದದ ಮಾತು ಬಹುಶಃ ಅಧಿಕ ದಂಪತಿ ಇನ್ನಷ್ಟು ಮತ್ತಷ್ಟು ಜನರ ಕನಸನ್ನ ನನಸು ಮಾಡುವಂತಹ ಮನೆಗಳು ನಿಮ್ಮಿಂದ ಮೂಡಿ ಬರಲಿ ಎಂಬಂತಹ ಸದಾಶಯದೊಂದಿಗೆ ಶ್ರೀದೇವರು ಇನ್ನಷ್ಟು ಶಕ್ತಿಯನ್ನ ನಿಮ್ಮಿರುವರಿಗೂ ನೀಡಲಿ ಎಂಬಂತಹ